ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಇವತ್ತು. ಮೊದಲನೇದಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಸೊ ಐ ಥಿಂಕ್ ನಾನು ಈ ಒಂದು ಕಾರ್ಯಕ್ರಮ ಇದು ಹೆಣ್ಮಕ್ಳಿಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಮೊದಲನೇದಾಗಿ ಐ ಥಿಂಕ್ ಸರ್ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಸುಮಾ ಮ್ಯಾಮ್ ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇನಿಷಿಯೇಟಿವ್ ನ ತಗೊಂಡು ಈ ಒಂದು ಕುಣಿಗಲ್ನಲ್ಲಿ ಈ ಒಂದು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಒಂದು ಏನಂತಾರೆ ಅದನ್ನ ಅರಿವನ್ನ ಮೂಡಿಸ್ತಾ ಇರೋದಕ್ಕೆ ಐ ಥಿಂಕ್ ಈ ಒಂದು ಇನಿಷಿಯೇಟಿವ್ ಇಟ್ಸ್ ಬಿಗ್ ಇನಿಷಿಯೇಟಿವ್. ತುಂಬಾ ದೊಡ್ಡ ಮಟ್ಟಿನ ಖರ್ಚುಗಳನ್ನ ಮಾಡಿ ನಿಮ್ಮೆಲ್ರಿಗೂ ಒಂದು ಅರಿವನ್ನ ಮೂಡಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ಮೊದಲನೇದಾಗಿ ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೂ ಕೂಡ ಥ್ಯಾಂಕ್ ಯು ಸರ್. ಅದೊಂದು ತರ ತಪ್ಪು ಅನ್ನೋ ತರ ಭಾವನೆಗಳು ಬರೋದನ್ನ ನಾನು ತುಂಬಾ ಕಡೆ ನೋಡಿದ್ದೀನಿ. ಏನೋ ಅಂದ್ರೆ ಮನೆಯಿಂದ ದೂರ ಇರಬೇಕು, ಅಡುಗೆ ಮನೆಗೆ ಬರಬಾರ್ದು, ಅದ್ ಮಾಡಬಾರ್ದು, ಇದ್ ಮಾಡಬಾರ್ದು, ಎಲ್ಲಾ ಕಡೆ ಅದು ತುಂಬಾನೇ ಇದೆ. ಬಟ್ ಅದೊಂದು ಕಲ್ಚರ್. ಸೊ ಅದು ತಪ್ಪು ಅಂತಾನು ಹೇಳೋದಕ್ಕಾಗಲ್ಲ. ಬಟ್ ಇದನ್ನ ಈ ಮುಟ್ಟು ಅನ್ನೋದನ್ನ ಎಲ್ಲರೂ ಒಂದು ನಾರ್ಮಲ್ ಅನ್ನೋ ರೀತಿಲೇ ನೋಡ್ಬೇಕು. ಯಾಕೆ ಅಂತಂದ್ರ ಅದು ಒಂದು ಹೆಣ್ಣಿನ ಅದೊಂದು ಏನಂತ ಹೇಳ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಒಂದು ಇದು ನಮ್ಮ ಜೀವನದಲ್ಲಿ ಅದು. ಸೊ ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದು ನಮಗೆ ಕಷ್ಟ ಅಥವಾ ಅದರಿಂದ ದೂರ ಇರಬೇಕು ಆ ತರ ಯಾರು ಅದನ್ನ ಟ್ರೀಟ್ ಮಾಡಬೇಡಿ, ಮೊದಲನೇದಾಗಿ ಹೇಳೋದು ನಾನು. ಸೊ ಈಗ ಮುಟ್ಟಾದಾಗ ಬಟ್ಟೆ ಯೂಸ್ ಮಾಡೋದಾಗಿರ್ಬೋದು, ಪ್ಯಾಡ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಅಂದ್ರೆ ಇದು ಹಿಂದಿನಿಂದ ಬಂದಿರತಕ್ಕಂತ ಒಂದು ಎಲ್ರು ಫಾಲೋ ಮಾಡ್ಕೊಂಡು ಬಂದಿರೋ ಅಂತ ಒಂದು ಕಲ್ಚರ್. ಆಕ್ಚುಲಿ ಈಗಿನ ಜನರೇಷನ್ ಹೆಣ್ಮಕ್ಳು ಎಲ್ಲರೂ ಕೂಡ ಈ ಒಂದು ಕಪ್ಸ್ ಅನ್ನೋದೇನಿದೆ, ಈಗ ಮೆನ್ಸ್ಟ್ರುಯಲ್ ಕಪ್ಸ್ ಅನ್ನೋದೇನ್ ಬರ್ತಾ ಇದೆ ಅದನ್ನ ಜಾಸ್ತಿ ಎಲ್ರು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಎಲ್ರಿಗೂ ತುಂಬಾ ಹೆಲ್ಪ್ ಆಗತ್ತೆ. ಯಾಕೆಂದ್ರೆ ಈಗ ನೀವು ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಅದನ್ನ ಹೊರಗಡೆ ಬಿಸಾಕೋದು, ಅದರಿಂದ ಪೊಲ್ಯೂಷನ್ ಆಗೋದು, ಅದರಿಂದ ಕಸ ಆಗೋದು, ಇದೆಲ್ಲಾನು ಆಗ್ತಾ ಬರುತ್ತೆ. ಬಟ್ ಕಪ್ಸ್ ಅಂತ ಬಂದಾಗ ನೀವು ಅದನ್ನ ಒಂದು 3 ವರ್ಷದವರೆಗೂ ಯೂಸ್ ಮಾಡ್ಬೋದು. ಅದನ್ನ ಬಿಸಿ ನೀರಲ್ಲಿ ಹಾಕಿ ವಾಶ್ ಮಾಡಿ ಅದನ್ನ ಯೂಸ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ. ಅಂದ್ರೆ ಇಷ್ಟು ದಿನ ಪ್ಯಾಡ್ ಯೂಸ್ ಮಾಡ್ಕೊಂಡು ಬಂದಿರೋರ್ಗೆ ಸ್ಟಾರ್ಟಿಂಗ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಬಟ್ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಕಂಫರ್ಟಬಲ್ ಆಗತ್ತೆ. ನೀವು ಫ್ರೀ ಆಗಿರ್ಬೋದು, ಎಲ್ಲೂ ಹೋದ್ರೂ ಬಟ್ಟೆ ಆಗತ್ತೆ ಅಥವಾ ನಾವ್ ಅದ್ರ ಬಗ್ಗೆ ಗಮನ ಕೊಡಬೇಕು, ಇದು ಯಾವ್ದ್ರದ್ದು ಚಿಂತೆ ನಿಮಗಿರಲ್ಲ. ಸೊ ಮೆನ್ಸ್ಟ್ರುಯಲ್ ಕಪ್ ಯೂಸ್ ಮಾಡೋದ್ರಿಂದ ಈಗ ನಾನೇ ಒಂದು ಶೂಟಿಂಗ್ ಅನ್ನೋ ಟೈಮಲ್ಲಿ ಆಗಿರ್ಬೋದು, ನನಗೆ ತುಂಬಾ ಫಿಸಿಕಲ್ ಆಕ್ಟಿವಿಟೀಸ್ಗಳು ಜಾಸ್ತಿ ಇರುತ್ತೆ. ಆಮೇಲೆ ವರ್ಕ್ಔಟ್ ಮಾಡುವಾಗ ಆಗಿರ್ಬೋದು. ಸೊ ಈ ತರ ಟೈಮಲ್ಲಿ ಎಲ್ಲ ಏನೋ ಒಂದು ಬಟ್ಟೆ ಆಗ್ಬಿಡುತ್ತೆ, ಯಾರೋ ನೋಡ್ತಾರೆ, ಅದೇನೋ ಒಂದು ಆಗತ್ತೆ. ಸೊ ಆ ತರದ ಯೋಚನೆಗಳೆಲ್ಲ ನಮ್ಗೆ ಯಾರಿಗೂ ಇರಲ್ಲ. ಸೊ ಹಾಗಾಗಿ ಈ ಒಂದು ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡಿ ಅಂತ ಇನಿಷಿಯೇಟಿವ್ ತಗೊಂಡು ನಿಮ್ಮೆಲ್ರಿಗೂ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಐ ಹೋಪ್ ನಿಮ್ಮೆಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದು ಟ್ರೈನ ಮಾಡಿ ನೋಡಿ, ಟ್ರೈ ಮಾಡಿ ನಿಮ್ಗೆ ಅದು ಇಷ್ಟ ಆಗತ್ತೆ. ಖಂಡಿತವಾಗ್ಲೂ ತುಂಬಾ ಕಂಫರ್ಟಬಲ್ ಆಗ್ತೀರಾ. ಸೊ ಐ ಹೋಪ್ ನೀವೆಲ್ಲರೂ ಅದನ್ನ ಯೂಸ್ ಮಾಡಿ ಕಂಫರ್ಟಬಲ್ ಆಗಿರ್ತೀರಾ. ಆಮೇಲೆ ಹೆಲ್ದಿ ಆಗೂ ಇರ್ತೀರಾ. ಕೆಲವೊಂದು ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಆಮೇಲೆ ಕೆಲವೊಂದು ರ್ಯಾಷಸ್ಗಳಾಗಿರ್ಬೋದು, ಮೇ ಬಿ ಇದೆಲ್ಲನೂ ಕೂಡ ನೀವು ತಡೆಗಟ್ಬೋದು ಅಂತಾನೆ ಹೇಳ್ಬೋದು. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡಿ, ನೀವು ಯೂಸ್ ಮಾಡಿ ನಿಮಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅನ್ನೋದನ್ನ ಎಲ್ರಿಗೂ ಹೇಳಿ, ಅವರು ಯೂಸ್ ಮಾಡಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.